ಹಲೋ ಮಕ್ಕಳೇ, ಹಾಯ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಇದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿ ಇದ್ದೀರಾ ಅಂತ ಅಂದ್ಕೊಂಡು ಭಾವಿಸ್ತಿದ್ದೀನಿ. ಈಗ ಖುಷಿಯಾದಂತಹ ಸಂತೋಷದ ವಿಚಾರ ಏನಂದರೆ, ಕಥಾಭಾಗದಲ್ಲಿ ಗೆಲುವಿನ ಗುಟ್ಟು ಇಲ್ಲಿದೆ. ಎಲ್ಲಿದೆ ಹಾಗಾದರೆ? ಇಲ್ಲಿದೆ ಅಂತೀರಾ, ಎಲ್ಲಿದೆ ಅಂತ ಕೇಳ್ತೀರಾ? ಕೇಳೋದಾದರೆ ಗೆಲುವಿನ ಗುಟ್ಟು ಬೇರೆ ಎಲ್ಲೂ ಇಲ್ಲ, ಭೂಮಿಯ ಮೇಲೇ ಇದೆ. ಗೆಲುವಿನ ಗುಟ್ಟು ಭೂಮಿಯ ಮೇಲೇ ಇದೆ. ಅದನ್ನು ನಾವು ಮೆಲ್ಲಗೆ ನಿಧಾನಕ್ಕೆ ಹುಡುಕುತ್ತಾ ಹೋಗಬೇಕು. ಅರ್ಥ ಆಗ್ತಿದ್ಯಾ? ಗೆಲುವಿನ ಗುಟ್ಟು ಇಲ್ಲಿ ಇದೆ ನೋಡಿ. ಈ ಚಿತ್ರಗಳನ್ನು ನೀವು ಗಮನಿಸಬೇಕು. ಯಾಕೆ ಅಂತಂದರೆ, ಉದಾಹರಣೆ ಕೊಡ್ತೀನಿ ನೋಡಿ. ಆಟವನ್ನು ಆಡ್ತೀವಿ. ಸಾಮಾನ್ಯವಾಗಿ ಯಾವುದೇ ಆಟ ಆಡ್ರಿ, ಸಾಮಾನ್ಯವಾಗಿ ಆಟದಲ್ಲಿ ಎರಡು ರೀತಿ ಇರುತ್ತೆ. ಅದು ಸಂಬಂಧ ಆಗಿರ್ಬೋದು, ಅಥವಾ ಅದು ಒಳ್ಳೆಯ ರೀತಿಯಾಗಿರ್ಬೋದು, ಕೆಟ್ಟ ರೀತಿಯಲ್ಲೂ ಆಗಿರ್ಬೋದು. ಆದರೆ ನಮ್ಗೆ ಅವೆಲ್ಲ ಬೇಡ. ನಮ್ಗೆ ಬೇಕಾಗಿರೋದೇನು? ಕಥಾಭಾಗದಲ್ಲಿ ಏನಿದೆ ಅಂತ ನೋಡೋಣ. ಗೆಲುವಿನ ಗುಟ್ಟು ಇಲ್ಲಿ ಇದೆ. ಎಲ್ಲಿದೆ? ಗೆಲುವಿನ ಗುಟ್ಟು ಭೂಮಿಯ ಮೇಲೆ ಇದೆ. ಉದಾಹರಣೆ ಕೊಡ್ತೀನಿ ನೋಡಿ. ಮಾದರಿ ಆಟವನ್ನು ಆಡಬೇಕು ಅಂದಾಗ ಆಟದಲ್ಲಿ ಎರಡು ರೀತಿಯ ಬಾಂಧವ್ಯ ಅಥವಾ ಸಂಬಂಧ ಇರುತ್ತೆ. ಒಂದು ಸೋಲು ಇರುತ್ತೆ, ಗೆಲುವು ಇರುತ್ತೆ. ಆಟ ಆಡಬೇಕಾದ್ರೆ ಸೋಲು ಇರುತ್ತೆ, ಗೆಲುವು ಇರುತ್ತೆ. ಅರ್ಥ ಆಯ್ತಾ? ಇದು ಅರ್ಥ ಆದರೆ ಕಥಾಭಾಗ ಅರ್ಥ ಆಗಿಬಿಡುತ್ತೆ. ಓಕೆನಾ? ಕೇಳಿಸ್ಕೊಳ್ಳಿ. ಗೆಲುವಿನ ಗುಟ್ಟು ಇಲ್ಲಿದೆ. ನಾನು ಪದೇ ಏನು ಕೇಳ್ತಾ ಇದ್ದೀನಿ ಅಂದರೆ, ಎಕ್ಸಾಂಪಲ್ಸನ್ನು ಕೊಟ್ಟು, ಉದಾಹರಣೆಗಳನ್ನು, ಮಾದರಿಗಳನ್ನು ನಾನು ಕೊಟ್ಟು ಕಥಾಭಾಗವನ್ನು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಆವಾಗ ನಿಮಗೆ ತಲೆಯಲ್ಲಿ, ಬುದ್ಧಿಯಲ್ಲಿ ಅರ್ಥ ಆಗೋ ರೀತಿ ನಾನು ಮಾಡ್ತೀನಿ ಅಂತ ಭಾವಿಸುತ್ತಾ, ಎಲ್ಲರೂ ಕೂಡ ಈ ಕಡೆ ನೋಡಿ. ಗೆಲುವಿನ ಗುಟ್ಟು ಇಲ್ಲಿದೆ. ಸ್ಟಾರ್ಟ್ ಮಾಡೋಣ. ಇದನ್ನು ಬರೆದವರು ಪರಮ ಪೂಜ್ಯ ಸ್ವಾಮಿ ಜಗದ ಆತ್ಮಾನಂದಜಿ, ಪೊನ್ನಂಪೇಟೆ ಅನ್ನೋದು ಅವರ ಹುಟ್ಟು ಊರು. ಜನನವನ್ನು ಜನಿಸ್ತಾರೆ ಅವರು. ಆ ಒಂದು ಜನಿಸಿದಾಗ ಅವರ ಊರ ಹೆಸರು ಪೊನ್ನಂಪೇಟೆ. ಡಾಕ್ಟರ್ ಪರಮ ಪೂಜ್ಯ ಸ್ವಾಮಿ ಜಗದ ಆತ್ಮಾನಂದಜಿ ಅವರು ಗೆಲುವಿನ ಗುಟ್ಟು ಇಲ್ಲಿ ಇದೆ ಅಂತ ಬರೀತಾರೆ. ನೋಡೋಣ, ಓಕೆನಾ? ಎಲ್ಲರೂ ಕೂಡ ಶ್ರೀಮನ್ನಾರಾಯಣನ ಅನ್ನೋ ದೇವರನ್ನು ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೋಡಿದ್ದೀರಾ ಅಂತ. ಲಕ್ಷ್ಮೀನಾರಾಯಣ ಸಮೇತರಾಗಿ, ಸತ್ಯನಾರಾಯಣ ಸಮೇತರಾಗಿ ಶ್ರೀಮನ್ನಾರಾಯಣರು ಏನು ಮಾಡ್ತಾರೆ ಅಂದರೆ, ಅವರ ಒಂದು ಕಥಾಭಾಗ ಸ್ಟಾರ್ಟ್ ಮಾಡಿದ್ದೀನಿ. ಅವರ ಒಂದು ಏನು ಮಾಡುತ್ತೆ ಅಂದರೆ, ಸಹೋದ್ಯೋಗಿಗಳ ಅಪಾರ ಮೆಚ್ಚುಗೆ ಗಳಿಸಿದ ಜೀವ ವಿಮಾ ನಿಗಮದ ಹಿರಿಯ ಆಫೀಸರೊಡನೆ ಅವರ ಗೆಲುವಿನ ಗುಟ್ಟೆ ಏನೆಂದ ಒಮ್ಮೆ ಕೇಳಿದೆ. ಅಂದರೆ ಶ್ರೀಮನ್ನಾರಾಯಣರು ಅಥವಾ ಲಕ್ಷ್ಮೀನಾರಾಯಣರು ಅಥವಾ ಸತ್ಯನಾರಾಯಣರು, ಈ ನಾರಾಯಣ ಅನ್ನೋದು ಏನು ಬರುತ್ತೆ, ಅದಕ್ಕೆ ಮುಂಚೆ ಏನು ಬರುತ್ತೆ? ಶ್ರೀಮನ್ನಾರಾಯಣ, ಲಕ್ಷ್ಮೀನಾರಾಯಣ, ಸತ್ಯನಾರಾಯಣ. ಈ ನಾರಾಯಣಗಳೆಲ್ಲ ಮುಂಚಿತವಾಗಿ ಏನು ಬರುತ್ತೋ ಅವರೆಲ್ಲರೂ ಕೂಡ ಈ ದೇವತೆಗೆ, ನಾರಾಯಣನಿಗೆ, ಇವರಿಬ್ಬರಿಗೆ ಜೋಡಿಯಾಗಿ ಸಹೋದ್ಯೋಗಿಗಳಾಗಿರ್ತಾರಂತೆ. ತುಂಬ ಅಂದರೆ ತುಂಬ ಮೆಚ್ಚುಗೆ ಆಗಿಬಿಡ್ತದೆ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡೋದಾದರೆ,
ಯಾರೋ ಒಬ್ಬ ತೀಟೆ ಮಾಡಿದ ಅಂದರೆ ನಾನು ಅದಕ್ಕೆ ತೀಟೆ ಮಾಡ್ತೀನಿ ಅಂದರೆ ಆಗತ್ತಾ ಮಕ್ಕಳು? ಇಲ್ಲ, ಆಗೋದಿಲ್ಲ. ಯಾರೋ ಒಬ್ಬರು ಅಲ್ಲಿ ರೋಡಲ್ಲಿ ಅಥವಾ ರಸ್ತೆಯಲ್ಲಿ ಗಲಾಟೆ ಆಗಿದೆ ಅಂದರೆ ನಾವೇನು ಮಾಡ್ತೀವಿ? ಕೆಲವರು ಹೋಗಿ ಸಮಾಧಾನವನ್ನೇ ಮಾಡ್ತೀವಿ. ಗೊತ್ತಿದೆ ಅವರು, ನಮಗೆ ಅವ್ರು ಗೊತ್ತು, ನೆಕ್ಸ್ಟು ಮುಂದಿನ ರೀತಿ ಈ ರೀತಿ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಒಬ್ರು ಏನು ಮಾಡ್ತಾರೆ? ಸಮಾಧಾನ ಹೇಳ್ತಾರೆ. ಇನ್ನೂ ಒಬ್ಬರು ಏನು ಮಾಡ್ತಾರೆ ಅಂದರೆ ಅವ್ರು ಯಾರು ನಮಗೆ ನೋಡ್ತಾರೆ, ಅವಶ್ಯಕತೆ ಇಲ್ಲ ನಮಗೆ, ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಕೇಳೋದಿಲ್ಲ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಅಷ್ಟೇ, ಗೆಲುವಿನ ಗುಟ್ಟು ಇಲ್ಲಿದೆ ಅನ್ನೋ ಒಂದು ಕಥಾಭಾಗದಲ್ಲಿ ಸಹೋದ್ಯೋಗಿಗಳ ತುಂಬ ಮೆಚ್ಚುಗೆ ಆಗಿರುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ ಜೀವ ವಿಮಾ ಅಂದರೆ LIC. ನೀವು ಎಲ್ಲಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ LICಯನ್ನು ಮಾಡಿಸಿದ್ದೀರಾ ಅಂದರೆ ನಿಮಗೆ ಡಿಸ್ಕೌಂಟ್ ಅಂತ ಇರುತ್ತೆ, ಒಂದು ಪರ್ಟಿಕ್ಯುಲರ್ಸ್ ಅಂತ ಇರುತ್ತೆ, ಆ ಒಂದು ಸಿಚುವೇಶನ್ ಇರುತ್ತೆ, ಆ ಒಂದು ಫಾಲೋವನ್ನು ಮಾಡಬೇಕು. LICಯನ್ನು ಮಾಡಿಸ್ಕೊಂಡ್ರೆ ನಿಮಗೆ ಕಡಿಮೆ ದುಡ್ಡಲ್ಲಿ ಟ್ರೀಟ್ಮೆಂಟ್ ಕೊಡೋ ರೀತಿ ಇರುತ್ತೆ. ಇಲ್ಲಿಯೂ ಕೂಡ ಅಷ್ಟೇ, ಪಾಠಕ್ಕೆ ಬಂದಾಗ ಸಹೋದ್ಯೋಗಿಗಳಾಗಿರ್ತಕ್ಕಂತಹ ಒಂದು ನಾರಾಯಣನ ಸಹೋದರರು ಯಾರು ಅಂದರೆ ಸಹೋದ್ಯೋಗಿಗಳು ಯಾರ್ಯಾರು ಅಂದರೆ ಲಕ್ಷ್ಮೀನಾರಾಯಣರು, ಸತ್ಯನಾರಾಯಣರು, ಇವರಿಬ್ಬರು ಸಹೋದ್ಯೋಗಿಗಳು. ಅಣ್ಣ ತಮ್ಮ ಥರ ಇರ್ತಾರೆ, ಅಕ್ಕ ತಂಗಿ ಥರ ಇರ್ತಾರೆ. ಇರಬೇಕಾದ್ರೆ ತುಂಬ ಪ್ರೀತಿ ಇರುತ್ತೆ ಇವರಿಬ್ರಿಗೂ. ಯಾಕೆ ಏನು ಅಂತ ಮುಂದೆ ಹೋಗೋಣ ದೀಪಾಗಿ ಬೇಸಿಕ್ಕಿದು. ಇವ್ರು ಏನು ಮಾಡ್ತಾರೆ ಅಂದರೆ ಪಾಯಿಂಟ್ಸ್ಗೆ ಬನ್ನಿ. ಸಹೋದ್ಯೋಗಿಗಳ ಅಪಾರ ಮೆಚ್ಚುಗೆ ಗಳಿಸಿದ ಜೀವ ವಿಮಾ ನಿಗಮದ ಹಿರಿಯ ಆಫೀಸರೊಡನೆ ಅವರ ಗೆಲುವಿನ ಗುಟ್ಟು ಏನೆಂದು ಒಮ್ಮೆ ಕೇಳಿದೆ ನಾನು. ನಾರಾಯಣನ್ ಏನು ಮಾಡ್ತಾ ಇದ್ದಾನೆ? ತನ್ನ ಸಹೋದರನನ್ನು, ನಾನು ಏನಾದರೂ ಆಗಲಿ, ನನಗೇನು ತೊಂದರೆ ಇಲ್ಲ, ಆದರೆ ನನ್ನ ಒಂದು ಸಹೋದ್ಯೋಗಿಗಳು, ಅಕ್ಕ ತಂಗಿ, ಅಣ್ಣ ತಮ್ಮ ಏನು ಬಾಂಧವ್ಯ ಏನಿದೆಯೋ, ಗೆಲುವು ಸೋಲು ಅನ್ನೋದು ಏನು ಬಾಂಧವ್ಯ ಇದೆ, ಅದು ನನಗೇನು ಬೇಕಾಗಿಲ್ಲ. ನನ್ನ ಒಂದು ಅಕ್ಕ ತಂಗಿ ಯಾರಿದ್ದಾರೆ, ನನ್ನ ಒಂದು ಅಣ್ಣ ತಮ್ಮ ಯಾರಿದ್ದಾರೆ, ಅವರಿಗೆ ನಾನು ಚಿಕಿತ್ಸೆಯನ್ನು ನೀಡಬೇಕು ಅಂತಂದ್ಬಿಟ್ಟು ನಾರಾಯಣ ಏನು ಮಾಡ್ತಾನೆ ಅಂದರೆ LICಯನ್ನು ಮಾಡಿಸ್ತಾನೆ. ಜೀವ ವಿಮಾ ಯೋಜನೆಯನ್ನು, ನಿಗಮದ ಯೋಜನೆಯನ್ನು ಮಾಡಿಸ್ತಾನೆ. ಅವ್ರು ಮಾಡಿಸ್ಬೇಕಾದ್ರೆ ಎಲ್ಲಿ ಮಾಡಿಸೋದು ಏನು ಅಂತ ಎಲ್ಲರಿಗೂ ಗೊತ್ತಿರಲ್ಲ. ಇವ್ರೇನು ಮಾಡ್ತಾರೆ ಅಂದರೆ ಹಿರಿಯ ಆಫೀಸರೊಡನೆ ಅವರ ಗೆಲುವಿನ ಗುಟ್ಟು ಏನು ಅಂತ ಕೇಳ್ತಾರೆ. ಯಾರು? ನಾರಾಯಣ ಕೇಳ್ತಾನೆ. ನಾರಾಯಣನ ಕೇಳಿದಾಗ ಹಿರಿಯ ಆಫೀಸರೊಡನೆ ಅವರ ಗೆಲುವಿನ ಗುಟ್ಟು ಏನು ಅಂತ ಕೇಳ್ತಾರೆ. ಅಂದರೆ ಹಿರಿಯರು ಅಂದರೆ ಇಲ್ಲಿ ದೊಡ್ಡವರು, ನಿಮಗಿಂತ ದೊಡ್ಡವರು ಯಾರಿದ್ದಾರೆ ಅವರು ಹಿರಿಯರು. ಓಕೆನಾ? ಹಿರಿಯರು ದೊಡ್ಡ ಆಫೀಸ್ಗಳಲ್ಲಿ ಕೇಳ್ತಾರೆ, ಗೆಲುವು ಅನ್ನೋದು ಗುಟ್ಟು ಅಂದರೆ ಏನು ಅಂತ ಕೇಳ್ತಾರೆ. ಆಗ ತಕ್ಷಣವೇ ಅವರು ಹೀಗೆಂದರು. ಆಫೀಸಲ್ಲಿ ಯಾರು ದೊಡ್ಡ ಆಫೀಸಲ್ಲಿ ಯಾರಿರ್ತಾರೆ, ಯಾರನ್ನು ಕೇಳ್ತಾರೆ ನೋಡಿ, ಅವ್ರು ಏನು ಹೇಳ್ತಾರೆ ಅಂದರೆ ವಾಪಸ್ಸು ನಾರಾಯಣರಿಗೆ ಹೇಳ್ತಾರೆ, ಆಫೀಸರನ್ನಾಗಿ ನೇಮಕಗೊಂಡಾಗ ನನ್ನ ಮನಸ್ಸಿಗೆ ಆರಂಭದಲ್ಲಿ ಸಂತೋಷವಾದರೂ ಅನಂತರ ಒಂದು ಬಗೆಯ ಭಯ, ಸಂಶಯ ಅಂದರೆ ಸಸ್ಪೆನ್ಸ್, ಡೌಟ್ ಕಾಡತೊಡಗಿತು. ಹೌದಲ್ವಾ? ಸ್ಟಾರ್ಟಿಂಗು ನಮ್ಗೆ ಯಾರೂ ಕೂಡ ಗೊತ್ತಾಗೋದಿಲ್ಲ. ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ನಮಗೆ ಏನಾಗುತ್ತೆ? ಭಯ ಆಗುತ್ತೆ. ಇಲ್ಲಾಂದರೆ ಏನಾದರೂ ಒಂಥರ ಅಯ್ಯಪ್ಪ ಆಶ್ಚರ್ಯ ಆಗಿಬಿಡುತ್ತೆ. ಇಲ್ಲಿಯೂ ಕೂಡ ಹೆಸರನ್ನು ಹಾಕ್ಕೊಳ್ಬೇಕು ಅಂದರೆ, ನೇಮಕವನ್ನು ಮಾಡಬೇಕು ಅಂದರೆ ಹೆಸರನ್ನು ಹಾಕ್ಕೊಬೇಕಾಗೋ ಸಂದರ್ಭದಲ್ಲಿ ಏನಾಗುತ್ತೆ, ಆಫೀಸರನ್ನಾಗಿ ನಾನು ನೇಮಕ ಮಾಡ್ಕೊಳ್ತೀನಿ, ಮಾಡಿಕೊಂಡ್ರೆ ಅಕಸ್ಮಾತ್ ನಿಮಗೇನಾಗುತ್ತೆ,
ಸ್ಟಾರ್ಟಿಂಗಲ್ಲಿ ಆರಂಭದಲ್ಲಿ ಸಂತೋಷವಾದರೂ ಕೂಡ ಮುಂದೆ ಮುಂದೆ ಹೋದಂತೆ ಭಯ ಆಗುತ್ತೆ. ಏನಂತ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಅಂತ ಇವರು ಕೇಳ್ತಾರೆ. ಆಗ ಏನಾಗುತ್ತೆ, ಒಂದು ರೀತಿ ಭಯ ಆಗುತ್ತೆ. ಬಗೆ ಅಂದರೆ ಇಲ್ಲಿ ಭಯ, ಒಂದು ಬಗೆ, ಒಂದು ರೀತಿ, ಒಂದು ವಿಧ ಭಯ ಆಗುತ್ತೆ. ಸಂಶಯ ಅಂದರೆ ಇಲ್ಲಿ ಸಸ್ಪೆನ್ಸ್ ಮತ್ತು ಡೌಟ್ ಆಗ್ಬಿಡತ್ತೆ. ನೆಕ್ಸ್ಟು, ಸುಮಾರು 17 ವರ್ಷಗಳಷ್ಟು ಕಾಲ ನೌಕರನಾಗಿದ್ದು ಬೇರೆ ಬೇರೆ ಸಂಘಟನೆಗಳಲ್ಲಿ ದುಡಿಯುತ್ತಿದ್ದು, ಇದರಿಂದ ಗಳಿಸಿದ ನಿಕಟ ಸಂಪರ್ಕದಿಂದಾಗಿ ನೌಕರರ ಸ್ವಭಾವ, ದೌರ್ಬಲ್ಯ, ಸಿನಿಕತೆ, ಶಿಸ್ತುಗೇಡಿತನ, ದಾಷ್ಟ್ಯ ಇವುಗಳ ಪರಿಚಯ ಚೆನ್ನಾಗಿತ್ತು. ಅರ್ಥ ಆಯ್ತಾ ಇದೆಯಾ? ಏನೋ ಅಂತ ಹೇಳಿದ್ರೆ ಈ ರೀತಿಯೆಲ್ಲ ಭಯ ಆದಮೇಲೆ ಒಂದು ಸ್ವಲ್ಪ ದಿವಸ ನೋಡೋಣ ಅಂತ ಸಮಯವನ್ನು ತಗೊಂಡಿದ್ದಾರೆ. ಸಮಯವನ್ನು ತಗೊಂಡು ಕೂಡ ಇವರೇನು ಮಾಡ್ತಾಯಿದ್ದಾರೆ, ನಾನು ಎಲ್ಲಾದರೂ ಹುದ್ದೆಯಲ್ಲಿ ಕೆಲಸ ಮಾಡಬೇಕು. ಹುದ್ದೆ ಅಂದರೆ ಕೆಲಸ, ಎಲ್ಲಾದರೂ ನಾನು ಹೋಗಿ ಸಂಬಳವನ್ನು ತಗೊಬೇಕು, ಗಳಿಸ್ಬೇಕು ಅಂತ ಅಂದ್ಬಿಟ್ಟು ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಸುಮಾರು 17 ವರ್ಷಗಳ ನಂತರ ಏನಾಗುತ್ತೆ, ನೌಕರ ಆಗಿದ್ದು ಅಂದರೆ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟನ್ನು ಆಗಿದ್ದು ಕೂಡ ಬೇರೆ ಬೇರೆ ಸಂಘಟನೆಗಳಲ್ಲಿ ದುಡಿಯುತ್ತಿದ್ದರಂತೆ ಇವರಿಬ್ಬರು ನಾರಾಯಣರು. ದುಡಿಬೇಕಾದ್ರೆ ಕೆಲಸವನ್ನು ಮಾಡಬೇಕು ಅಂತ ಆದಾಗ ಇದರಿಂದ ಏನು ಗಳಿಸ್ತಾರಲ್ಲ ಅದು ನಷ್ಟ ಆಗಿರ್ಬೋದು ಅಥವಾ ಲಾಭವಾಗಿ ಆಗಿರ್ಬೋದು, ಯಾರಿಗೆ ಗೊತ್ತು, ದೇವರಿಗೆ ಗೊತ್ತು. ಆಮೇಲೆ ನಿಕಟ ಸಂಪರ್ಕದಿಂದಾಗಿ ನೌಕರರ ಸ್ವಭಾವ, ಇಲ್ಲಿ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ಯಾರು? ಪರಮ ಪೂಜ್ಯ ಸ್ವಾಮಿ ಜಗದ ಆತ್ಮಾನಂದಜಿ ಅವರು ಉದಾಹರಣೆ ಯಾವ ರೀತಿ ಕೊಡ್ತಾರೆ ಅಂದರೆ, ನೌಕರರ ಸ್ವಭಾವ, ಅವರ ಸ್ವಭಾವ ಏನು, ಕೆಲಸ ಮಾಡಬೇಕಾದ್ರೆ ಸ್ವಭಾವ ಯಾವುದು, ಎಂತಹದ್ದು ಅವೆಲ್ಲ ಕೊಡ್ತಾರೆ. ದೌರ್ಬಲ್ಯವನ್ನು ಕೊಡ್ತಾರೆ. ಸಿನಿಕತೆ, ಹಾಡಿನ ಮೂಲಕ ಕಥೆಯಾಗಿ ಕೊಡ್ತಾರೆ. ಶಿಸ್ತು, ಯಾವ ಥರ ಶಿಸ್ತಾಗಿರಬೇಕು ನಾವು ಕೆಲಸದಲ್ಲಿ ಹೋದರೆ, ಯಾವ ರೀತಿ ಕಂಡೀಷನನ್ನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು ಅಂತಂದ್ಬಿಟ್ಟು ಕೂಡ ಹೇಳ್ತಾರೆ. ದಾಷ್ಟ್ಯ ಅಂದರೆ ಒಂಥರ ಆಶ್ಚರ್ಯಕರವಾದಂತಹ ಒಂದು ಸಂಶಯವಾದಂತಹ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಇವುಗಳ ಪರಿಚಯ, ಇಷ್ಟೂ ಪರಿಚಯವನ್ನು ಕೂಡ ಚೆನ್ನಾಗೇ ಇತ್ತು ಅಂತ ಹೇಳ್ತಾರೆ. ನೆಕ್ಸ್ಟು, ಇಂತಹವರನ್ನು ಕರ್ತವ್ಯ ನಿಷ್ಠೆಗೆ ಪ್ರೇರೇಪಿಸಿ, ಕೇಳಿಸ್ಕೊಳ್ಳಿ, ಇಂತಹವರನ್ನು ಕರ್ತವ್ಯ ನಿಷ್ಠೆಗೆ ಪ್ರೇರಿಸಿ ನನ್ನ ಹುದ್ದೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನೆರವೇರಿಸುವ ಸಾಹಸ ನನ್ನಿಂದ ಆಯಿತೆ ಎನ್ನುವ ಸಂಶಯ ಆಗದಿದ್ದರೆ ಅನುಭವಿಸಬೇಕಾದ ಮಾನಸಿಕ ಯಾತನೆಯ ಭಯ ಇವು ನನ್ನ ಮನಸ್ಸನ್ನು ವ್ಯಾಪಿಸಿಕೊಂಡಿದ್ದವು. ಒಂದು ಕ್ಷಣ ಯೋಚನೆ ಮಾಡಿದರೆ ಕೆಲಸಕ್ಕೆ ಇನ್ನೇನು ಹೋಗಬೇಕು ಅಂತಂದ್ಬಿಟ್ಟು ಹೋಗಿದ್ದಾರೆ, ಒಂದು ಕ್ಷಣ ಕೆಲಸಕ್ಕೆ ಹೋಗಬೇಕು ಅಂತ ಹೋಗಿದ್ದಾರೆ. ಆದರೆ ಕೂಡ ಕೆಲಸದಲ್ಲಿ ಏನಾಗುತ್ತೆ, ನನಗೆ ಏನಾಗ್ಬಿಡುತ್ತೆ ಕೆಲಸದಲ್ಲಿ, ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ಸೋಲು ಇದೆ, ಒಂದು ಕಡೆ ಗೆಲುವು ಇದೆ, ಒಂದು ಕಡೆ ದುಃಖ ಕೂಡ ಆಗ್ತಾಯಿದೆ, ಒಂದು ಕಡೆ ಡೌಟನ್ನು ಬರ್ತಾಯಿದೆ, ಸಂಶಯವನ್ನು ಬರ್ತಾಯಿದೆ. ಆದರೆ ನನಗೆ ಜವಾಬ್ದಾರಿ ಅನ್ನೋದು ಇತ್ತು. ಜವಾಬ್ದಾರಿಯನ್ನು ನನ್ನ ಕೆಲಸದಲ್ಲಿ ನಾನು ಚೆನ್ನಾಗಿ ಜವಾಬ್ದಾರಿಯನ್ನು ಅಳವಡಿಸ್ಕೊಂಡ್ರೆ ನಾನು ಉನ್ನತ ಮಟ್ಟದಲ್ಲಿ ನಾನು ಬೆಳಿತೀನಿ ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಗಿೌಟ್ ಏನು ಬರಬಾರ್ದು. ಆದರೆ ನಾನು ಚೆನ್ನಾಗಿ ಕೆಲಸವನ್ನು ಮಾಡ್ತೀನಿ, ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇವರು ತನ್ನ ಮನಸ್ಸಿನ ಆಂತರಿಕದಲ್ಲಿ ಭಾವನೆಗಳನ್ನು ಹುಟ್ಟಿಸ್ಕೊಳ್ತಾ ಇದ್ದಾರೆ, ಮೂಡಿಸ್ಕೊಳ್ತಾ ಇದ್ದಾರೆ, ರೂಪಿಸ್ಕೊಳ್ತಾ ಇದ್ದಾರೆ, ಪ್ರೇರೇಪಿಸಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ಪ್ರಬಲ ಸಂಘಟನೆಯ ಬೆಂಬಲವಿರುವ
ಅನೇಕ ಬಗೆಯ ಮಾನಸಿಕ ಸಮರವನ್ನು ಅಂದರೆ ಸೈಕಾಲಜಿಕಲ್ ವಾರ್ಫೇರ್ ಪರಿಣಾಮಕಾರಿಯಾಗಿ ನೋಡುವ ಶಕ್ತಿಯುಳ್ಳ ಒಂದು ಗುಂಪಿನೊಂದಿಗೆ